ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸೂರ್ಯ ಆತ್ಮಕಾರಕ, ಸೂರ್ಯ ಬೆಳಕು ಕೊಡ್ತಕ್ಕಂಥನು, ಸೂರ್ಯ ಪ್ರತ್ಯಕ್ಷ ದೈವ. ಆದರೆ ಈ ಸೂರ್ಯನನ್ನು ಎಷ್ಟು ಜನ ಆರಾಧನೆ ಮಾಡ್ತಿದ್ದೀರಿ, ಎಷ್ಟು ಜನ ಹೋಲಿಸ್ಕೊಂಡಿದ್ದೀರಿ, ಸೂರ್ಯನ ಅನುಗ್ರಹಕ್ಕೆ ಎಷ್ಟು ಜನ ಪಾತ್ರರಾಗಿದ್ದೀರಿ ಅದು ತಿಳ್ಕೋಬೇಕು ಅಂತಂದಾಗ ಬಹಳ ಬಹಳ ಕಮ್ಮಿ ಅಂತಲೇ ಹೇಳ್ಬೋದು ಇವತ್ತಿನ ಜನ್ರೇಷನಲ್ಲಿ. ಯಾಕಂದರೆ 10 ಗಂಟೆ ಆದರೂ ಹಾಸಿಗೆಯಿಂದ ಎದ್ದಿರೋದಿಲ್ಲ. ಹೆಣ್ಮಕ್ಳು ಹೊರ್ತಲ್ಲ, ಗಂಡು ಮಕ್ಕಳು ಹೊರ್ತಲ್ಲ, ಅಷ್ಟು ಸೋಂಬೇರಿಗಳಾಗಿದ್ದಾರೆ ಇವತ್ತಿನ ಯುವ ಜನಾಂಗ. ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳ ಸೆರಮಾಲೆ ಬದುಕಿನಲ್ಲಿ ನಮಗೆ ಹಾದು ಹೋಗ್ತಾ ಇರ್ತದೆ. ಆದರೆ ಆ ಸಂಕಷ್ಟಗಳ ಸೆರಮಾಲೆಗಳಿಂದ ಬಹುಶಃ ನಾವು ಸಂಶೋಧನೆ ಮಾಡತಕ್ಕಂತಹ ಜನ್ಮದೋಷಗಳು ಬಹಳ ಪ್ರಧಾನವಾಗಿರ್ತಕ್ಕಂಥ ಪಾತ್ರಗಳನ್ನು ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾರ್ಯಕ್ರಮದಲ್ಲಿ ಬಹಳಷ್ಟು ಒತ್ತಿ ನಾವು ಹೇಳ್ತಾನೆ ಇದ್ದೀವಿ. ಜನ್ಮದೋಷಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ. ಜನ್ಮದೋಷಗಳಂದರೆ ಏನಂತ ಗೊತ್ತಿಲ್ಲ, ಜಾತಕ ಅಂದರೆ ಏನಂತ ಗೊತ್ತಿಲ್ಲ. ಜಾತಕನ ಎಲ್ಲೋ ಬರೆಸಿ ಮೂಲೆಗಿಟ್ಟಿರ್ತೀರಿ, ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಲ್ಲ, ಮಾಡ್ಕೊಳ್ಳಲ್ಲ, ತಿಳ್ಕೊಳ್ಳಲ್ಲ. ಒಂದು ವಿದ್ಯಾಭ್ಯಾಸ ಆದ ತಕ್ಷಣ ನನ್ನ ಮಗನಿಗೆ ಸರ್ಕಾರಿ ಕೆಲಸ ಬೇಕು ಅಂತ ಹೊಡ್ತೀರಿ, ಕೆಲವರಿಗೆ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತ ಹೊರಡ್ತೀರಿ, ಕೆಲವರಿಗೆ ಪ್ರೈವೇಟ್ ಜಾಬ್ ಆದರೂ ಸಾಕು ಅಂತ ಹೋಗ್ತಿರ್ತೀರಿ. ಆದರೆ ಅಷ್ಟು ಸುಲಭವಾಗಿ ಬದುಕು ನಿರ್ವಹಿಸ್ತಕ್ಕಂತಹ ಆ ಒಂದು ಅನ್ನವನ್ನು ಕೊಡ್ತಕ್ಕಂತಹ, ಆಹಾರವನ್ನು ಕೊಡ್ತಕ್ಕಂತಹ, ಜೀವನವನ್ನು ಕೊಡ್ತಕ್ಕಂತಹ, ಜೀವನದ ರಥವನ್ನು ಸಾಕ್ತಕ್ಕಂತಹ ಒಂದು ಉದ್ಯೋಗ ಮಾರ್ಗ ಅಂತಕ್ಕಂಥದ್ದು ಬಹುಶಃ ಇವತ್ತು 1000ಕ್ಕೆ 1000 ಜನ ಒಂದಲ್ಲ ಒಂದು ಸಂದರ್ಭದಲ್ಲಿ, ಒಂದಲ್ಲ ಒಂದು ಇದರಲ್ಲಿ ಪ್ರಯತ್ನಗಳನ್ನ ಮಾಡ್ತಾನೇ ಇರ್ತೀವಿ. ಆದರೆ ಎಷ್ಟು ಜನ ಗೆದ್ದಿದ್ದೀರಿ, ವಿನ್ ಆಗಿದ್ದೀರಿ ಅನ್ನೋದಕ್ಕೆ ಇವತ್ತು ನಾವು ತಾಳೆ ಹಾಕಿ ನೋಡಿದಾಗ, ಲೆಕ್ಕಾಚಾರ ನೋಡಿದಾಗ ಬಹಳ ಬಹಳ ಕಮ್ಮಿ ಅಂತಲೇ ಹೇಳ್ಬೋದು. ಇವತ್ತು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಉದ್ಯೋಗ ನಮಗೆ ಸಿಗಬೇಕು ಅಥವಾ ಸರ್ಕಾರಿ ಕೆಲಸ ಸಿಗಬೇಕು ಅಂದಾಗ ನಿರ್ದಿಷ್ಟವಾಗಿರ್ತಕ್ಕಂಥ ಎಜುಕೇಷನ್ ಅದಕ್ಕೆ ಇರಬೇಕು. ಆ ನಿರ್ದಿಷ್ಟವಾದ ಎಜುಕೇಷನ್ ಇಲ್ಲದೆ ಬರೀ ನಾನು SSLC ಮಾಡ್ಕೊಂಡೆ ಗೌರ್ಮೆಂಟ್ ಜಾಬ್ ಬೇಕು, ನಾನು PUC ಮಾಡ್ಕೊಂಡೆ ಗೌರ್ಮೆಂಟ್ ಜಾಬ್ ಬೇಕು, ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತಂದರೆ ಅಷ್ಟು ಸುಲಭವಾಗಿ ಸಿಗ್ತಕ್ಕಂಥ ಲೆಕ್ಕಾಚಾರ ಇವತ್ತಿಲ್ಲ. ಇವತ್ತು ಪ್ರತಿಯೊಂದು ಲೆಕ್ಕಾಚಾರವೂ ನಿರ್ಧಾರವಾಗಿರ್ತಕ್ಕಂಥದ್ದು ಒಂದು ಇನ್ಫ್ಲೂಯೆನ್ಸ್. ಅಂದರೆ ಒಂದು ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಒಂದು ಇನ್ಫ್ಲೂಯೆನ್ಸ್ ಅಥವಾ ದುಡ್ಡು ಕೊಟ್ಟು ತಗೋಬೇಕು ಅಂತಕ್ಕಂಥ ಮೆಂಟಾಲಿಟಿ ಇವತ್ತು ಸಾಕಷ್ಟು ಜನರಿದೆ. ಸಾಕಷ್ಟು ಜನ ಇದನ್ನು ಪ್ರೂವ್ ಕೂಡ ಮಾಡಿದ್ರು ಕೂಡ. ಯಾಕಂದರೆ ವ್ಯವಸ್ಥೆ ಆ ರೀತಿ ಆಗೋಗಿದೆ. ವ್ಯವಸ್ಥೆಯೇ ಆ ರೀತಿ ಆಗಿರಬೇಕು ಅಂದಾಗ ನಾವು ವ್ಯವಸ್ಥೆಗೆ ತಕ್ಕದಾಗ ಹೋಗ್ತಾರೆ. ಕೆಲಸ ಏನು, ನಮಗೆ ಕೆಲಸ ಬೇಕಷ್ಟೇ. ಇವತ್ತೊಂದು 10 ಲಕ್ಷ ಕೊಟ್ಟು ನಾನೊಂದು ಸರ್ಕಾರಿ ಕೆಲಸ ತಗೊಂಡ ಅಂದರೆ ನಾನು ಒಳಗಡೆ ಹೋದ್ಮೇಲೆ ಅದಕ್ಕೊಂದು 50 ಲಕ್ಷ ನಾನು ಸಂಪಾದನೆ ಮಾಡ್ಕೊಂಡು ಬಂದಿರ್ತೀನಿ ಅಂತಕ್ಕಂಥ ಒಂದು ಮಾರ್ಗ ತಾಕತ್ತು ಅವ್ರಿಗೆ ಇರ್ತದೆ. ಅಥವಾ ಇಲ್ಲದೆ ನಷ್ಟ ಮಾಡ್ಕೊಂಡು ತಗೊಂಡು ಕೂಡ ತುಂಬ ಜನ ಇದ್ದಾರೆ. ಆದರೆ ಯಾವುದೇ ಕ್ಯಾಲ್ಕುಲೇಷನ್ಸ್ ಏನಾಗಿದ್ರೂ ಕೂಡ ನಾವು ಒಂದು ಸೆಕ್ಯೂರ್ ಆಗಿ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲನ ಪಡ್ಕೊಂಡು ಹಂತವಾಗಿ ನಾವು ಮೇಲ್ ಬರೆದುಕೊಂಡು ಜೀವನ ಪೂರ್ತಿ ಅಲ್ಲ, ಕೊನೆ ಹಂತದವರು ಕೂಡ ನಾವು ಸರ್ಕಾರಿ ಋಣದಲ್ಲೇ ನಾವು ಬದುಕ್ಬೋದು ಅಂತಕ್ಕಂಥ ಮೆಂಟಾಲಿಟಿ ಇರ್ತಕ್ಕಂಥವ್ರು ಇವತ್ತು ತುಂಬ ಆಸೆ ಪಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಆದರೆ ಕೆಲಸ ಮಾತ್ರ ಸಿಗೋದಿಲ್ಲ. ಕಾರಣ ಏನು? ದುಡ್ಡು ಕೊಟ್ಟರೂ ಸಿಗಲ್ಲ, ಇನ್ಫ್ಲೂಯೆನ್ಸ್ ಇದ್ರೂ ಸಿಗೋದಿಲ್ಲ. ಕೊನೆ ಮೂಮೆಂಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಕಟ್ ಆಗ್ತಿರ್ತದೆ. ಅಷ್ಟು ಸುಲಭ ವ್ಯವಸ್ಥೆ ಸಾವಿರಾರು ಇರ್ಬೋದು. ಕೆಲಸ ಸಿಗಬೇಕು ಅಂದಾಗ ಇನ್ಫ್ಲೂಯೆನ್ಸ್ ಮಾಡಬೇಕು ಅಥವಾ ಹಣವನ್ನು ನೀರಿನಂತೆ ಚೆಲ್ಲಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು. ಆದರೂ ಕೂಡ ಎಷ್ಟು ಜನ ಈ ನಿಯಮದಡಿ ನೀವು ಸರ್ಕಾರಿ ಕೆಲಸವನ್ನು ಸಂಪಾದನೆ ಮಾಡಿದ್ರಿ ಅಂತಂದರೆ ತೋರಿಸಿ ನೋಡೋಣ. ಯಾಕಂದರೆ ನಮ್ಮಲ್ಲಿ ಎಷ್ಟೇ ದುಡ್ಡು ಇರ್ಬೋದು, ಎಷ್ಟೇ ಇನ್ಫ್ಲೂಯೆನ್ಸ್ ಇರ್ಬೋದು, ಆದರೆ ಸರ್ಕಾರಿ ಕೆಲಸ ಸಿಗಬೇಕು ಅಂತಂದಾಗ ಆತ್ಮಕಾರನಾಗಿರ್ತಕ್ಕಂಥ ಸೂರ್ಯನ ಅನುಗ್ರಹ ನಿಮಗಿರಬೇಕು. ಹೇಗಿರಬೇಕು? ಹುಟ್ಟಿದಾಗಿಂದ ಬಂದಿರಬೇಕದು. ಇವತ್ತು ನಾನು ಸಂಪಾದನೆ ಮಾಡ್ಕೊಂಡ್ಬಿಡ್ತೀನಿ ಅಥವಾ ನಾಳೆ ಹೋಗ್ಬಿಟ್ಟು ದೇವ್ರ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿ ತೊಗೊಂಡ್ಬಿಡ್ತೀನಿ, ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಜಾತಕ ಅಂತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಸೂರ್ಯ ಎಲ್ಲೆಲ್ಲಿದ್ದರೆ ನಿಮಗೆ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೋಬೇಕು. ಇವತ್ತು ಯಾವುದನ್ನೂ ತಿಳ್ಕೊಳ್ಳದೆ ಬರೀ ಸುಮ್ಮನೆ ಮೇಲ್ನೋಟಕ್ಕೆ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಇವತ್ತು ಲಕ್ಷಾಂತರ ರೂಪಾಯಿನ ಕೊಟ್ಟು ಮನೆ ಮಠ ಎಲ್ಲ ಮಾರಿ ಲಕ್ಷಾಂತರ ರೂಪಾಯಿನ ಕೊಟ್ಟು ಕಳ್ಕೊಂಡು ಅಲಿತಾ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಿ? ನೀವೆಲ್ಲ ಇದನ್ನು ಕೇಳಿಸ್ಕೊಳ್ಳಿ ಇವತ್ತು. ಯಾಕಂದರೆ ಪರಿವರ್ತನೆ ಜಗದಿನಿಯಮ ಅಂತ ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ. ನಮ್ಮಲ್ಲಿ ಪರಿವರ್ತನೆ ಇಲ್ಲದೇ ಇದ್ದರೆ ನಮ್ಮಲ್ಲಿ ಹೇಗೆ ಪಾಸಿಟಿವ್ ಆಗಿರ್ತಕ್ಕಂಥ ಪರಿವರ್ತನೆ ಆಗ್ತದೆ? ಆತ್ಮಕರನಾಗಿರ್ತಕ್ಕಂತಹ ಸೂರ್ಯ ಭಗವಾನ್ ನಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿತ್ತು ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಕ್ಷಾಂತರ ರೂಪಾಯಿ ಮನೆ ಮಠ ಮಾರಿ ಸಾಲ ಸೋಲ ಮಾಡಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಯಾರು ಕೈ ಕಾಲಿಡಿಯೋ ಅವಶ್ಯಕತೆ ಇಲ್ಲ. ಯಾರಿಗೂ ಸಲಾಂ ಹೊಡಿಯೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಒಂದು ಒಳ್ಳೆಯ ವಿದ್ಯಾಬುದ್ಧಿ, ಒಂದು ಒಳ್ಳೆಯ ಮಾರ್ಗದರ್ಶನ, ಒಂದು ಶ್ರಮ ನಿಮ್ಮಲ್ಲಿ ಇತ್ತು, ದೈವಬಲ ಇತ್ತು ಅಂತಂದರೆ ಆ ಸೂರ್ಯ ನಿಮಗೆ ಖಂಡಿತವಾಗಿ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನಿಮಗೆ ಬೇಕಾದಂಥ ಆಕಾಂಕ್ಷೆಯನ್ನು, ಆಸೆಗಳನ್ನು ಈಡೇರಿಸ್ತಾನೆ.
ಆದರೆ ಎಷ್ಟು ಜನಕ್ಕೆ ಇದರ ಒಂದು ಪರಿವರ್ತನೆ ಯೋಗ ಇದೆ ಅಂತಂದರೆ ಗೊತ್ತಿಲ್ಲ. ನಮಗೇನೋ ಸರ್ಕಾರಿ ಕೆಲಸ ಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ಅಂತಂದರೆ ಈ ಆಸೆಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಹಲವಾರು ಜನ ಇವತ್ತು ನಮ್ಮ ಸಮಾಜದಲ್ಲಿ ಅಕ್ಕಪಕ್ಕದಲ್ಲಿ ಸ್ನೇಹಿತರ ರೂಪದಲ್ಲೋ ಬಂಧುಗಳ ರೂಪದಲ್ಲೋ ಅಥವಾ ಇನ್ಯಾವುದೋ ಅಧಿಕಾರೇತರ ವ್ಯಕ್ತಿಗಳ ರೂಪದಲ್ಲೋ ನಮಗೆ ಕಾಣಿಸಿ ನಮಗೇನಾಗುತ್ತೆ ಅವರ ಸಂಪರ್ಕಕ್ಕೆ ನಾವು ಹೋಗಿ ನಾವು ಭಾಳಷ್ಟು ಮೋಸ ಹೋಗ್ತಕ್ಕಂತಹ ಒಂದು ವಿಚಾರಗಳೇ ಇವತ್ತು ಹೆಚ್ಚು ಚಾಲ್ತಿಯಿದೆ ಸಮಾಜದಲ್ಲಿ. ಇದನ್ನು ಅನುಭವಿಸತಕ್ಕಂಥ ಎಷ್ಟೋ ಜನ ಇಲ್ಲಿದ್ದೀರಾ. ಆದರೆ ಇವತ್ತು ನಾನು ಹೇಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ 3 ಪರಿಹಾರಗಳಿದಾವಲ್ಲ, ಇದನ್ನು ಪ್ರತಿಯೊಬ್ಬರು ಗಮನ ಇಟ್ಟು ಕೇಳಿ ಸರ್ಕಾರಿ ಕೆಲಸ ನಿಮ್ದು ಹಾಕ್ಸ್ಕೊಳ್ಳಿ. ಪ್ರತಿಯೊಬ್ಬರು ಗಮನ ಇಟ್ಟು ಇದನ್ನು ಆಚರಣೆ ಮಾಡಿ ಸರ್ಕಾರಿ ಕೆಲಸ ನಿಮ್ದು ಮಾಡ್ಕೊಳ್ಳಿ. ಸಮಾಜದಲ್ಲಿ ಹಲವಾರು ಕರ್ಮಫಲಗಳಿಗೆ ಸಿಗಾಕೊಳ್ತಕ್ಕಂಥ ಹಲವಾರು ಜನ ಇವತ್ತು ಬೀದಿಗೆ ಬಂದ್ಬಿಟ್ಟಿದ್ದಾರೆ ಸರ್ಕಾರಿ ಕೆಲಸ ಬೇಕು ಅಂತ ಎಲ್ಲ ಮಾರ್ಕೊಂಡು. ಇದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ 10 ವರ್ಷ 15 ವರ್ಷ 20 ವರ್ಷ ಕೂಡ ಇವತ್ತು ಸರ್ಕಾರಿ ಕೆಲಸ ಬೇಕು ಅಂತ ಕಾಯ್ತಿರ್ತಕ್ಕಂಥ ತುಂಬ ಜನ ಇದ್ದಾರೆ. ಅಯ್ಯೋ ವಯಸ್ಸಾಗೋಯ್ತಲ್ಲ 35 ಆಗೋದ್ಮೇಲೆ ಕೆಲಸ ಸಿಗಲ್ವಲ್ಲ ಅಂತೇಳಿ ಇವತ್ತು 25 30 35 40 ವರ್ಷಗಳು ಕೂಡ ಇವತ್ತು ಸರ್ಕಾರಿ ಕೆಲಸ ಬೇಕು ಅಂತಕ್ಕಂಥ ಹೋರಾಟವನ್ನು ಎಷ್ಟೋ ಜನ ಇವತ್ತು ಮಾಡ್ತಿದ್ದಾರೆ. ಆದರೆ ಒಂದು ಸರಿ ನೋಡ್ಕೊಳ್ಳಿ, ನಿಮ್ಮ ಜಾತಿಯಲ್ಲಿ ಸೂರ್ಯ ಎಲ್ಲಿದ್ದಾನೆ ಅಂತೇಳಿ. ಯಾರ್ಯಾರು 1 10 19 28 ಈ ತಾರೀಕಲ್ಲಿ ಯಾರು ಬರ್ತಾ ಇರ್ತೀರಾ ಅವರಿಗೆ ಸೂರ್ಯ ಎಲ್ಲಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಯಾಕಂದರೆ ಸೂರ್ಯ ಉಚ್ಚ ರಾಶಿ ಅಂತಕ್ಕಂಥದ್ದು ಕೆಲವೊಂದು ಇದ್ದಾವೆ. ಆ ಸೂರ್ಯ ಉಚ್ಚ ರಾಶಿ ಅಂತಕ್ಕಂಥದ್ದು ಬಹಳ ಮೊದಲನೇ ಬರ್ತಕ್ಕಂಥದ್ದು ಮೇಷ ಸೂರ್ಯ. ಅಲ್ಲಿಗೆ ಮೇಷ ಸೂರ್ಯ ಅಂತಂದರೆ ಏನು? ಮೇಷ ಅಂದರೆ ಯಾರ್ದು? ಮಂಗಳನ ಮನೆ, ಕುಜನ ಮನೆ, ಅಂಗಾರಕನ ಮನೆ. ಅಲ್ಲಿಗೆ ಅಂಗಾರಕನ ಮನೆಯಲ್ಲಿ ಸೂರ್ಯ ಬಂದು ಕೂತ್ಕೊಂಡಾಗ ಮೇಷ ಸೂರ್ಯ ಅಂತ ಕರಿತೀವಿ. ಮೇಷ ಸೂರ್ಯ ಅಂತಂದಾಗ ಅಲ್ಲಿ ಸೂರ್ಯ ಉಚ್ಚವಾಗಿರ್ತಾನೆ ಅಂತ ಅರ್ಥ. ತೆಗೆದು ನೋಡ್ಕೊಳ್ಳಿ ನಿಮ್ಮ ಜಾತದಲ್ಲಿ ಯಾರ್ಯಾರು ಸರ್ಕಾರಿ ಕೆಲಸದಲ್ಲಿ ಇದ್ದೀರಿ, ಆ ಸರ್ಕಾರಿ ಕೆಲಸವನ್ನು ಯಾರು ಅನುಭವಿಸ್ತಾ ಇದ್ದೀರಿ, ಯಾರು ಅಭಿವೃದ್ಧಿ ಹೊಂದ್ತಾ ಇದ್ದೀರಿ, ಅವ್ರು ಎಲ್ಲರೂ ಕೂಡ 1 10 19 ಜನ್ಮ ಸಂಖ್ಯೆ ಆಗಿರಬೇಕು ಅಥವಾ ಭಾಗ್ಯ ಸಂಖ್ಯೆ ಆಗಿರಬೇಕು ಅಥವಾ ಮೇಷರಾಶಿ ಇರತಕ್ಕಂಥ ಸೂರ್ಯ ಆಗಿರಬೇಕು. ಯಾಕಂದರೆ ಅವನು ಉಚ್ಚ ಸೂರ್ಯ ಅಂತ ಕರಿತೀವಿ. ನೋಡಿ, ಇವತ್ತು ಮಂಗಳವಾರ 10ನೇ ತಾರೀಕು ಬಂದಿದೆ. 10 ಅಂದರೆ 1ನೇ ತಾರೀಕು, 1ನೇ ಸಂಖ್ಯೆ. ಅಲ್ಲಿಗೆ ಈ ಸೂರ್ಯ ಮಂಗಳ ಸಂಗಮ ಅಂತಕ್ಕಂಥದ್ದು ಜಾತದಲ್ಲೂ ಕೂಡ ಮೇಷ ಸೂರ್ಯ ಸಂಗಮ ಅಂತಕ್ಕಂಥದ್ದು 2 ಒಂದೇ. ಅಲ್ಲಿಗೆ ಆ ಮೇಷ ಸಂಗಮ ಅಂತಕ್ಕಂಥ ಸೂರ್ಯ ಇವತ್ತು ಮಂಗಳ ಸೂರ್ಯ ಅಂತಕ್ಕಂಥ ಈ 2 ಸಂಗಮ ಕೂಡ ಒಂದೇ. ಅಲ್ಲಿಗೆ ಈ ಕಾಂಬಿನೇಷನ್ ಬಂತು ಅಂತಂದಾಗ ನಿಮಗೆ 100ಕ್ಕೆ 100 ಸರ್ಕಾರಿ ಕೆಲಸ ಸಿಗ್ತದೆ. ಆದರೆ ಇದು ಗೊತ್ತಿಲ್ಲತಕ್ಕಂಥ ಜನ ಎಷ್ಟು ಜನ ಇದ್ದೀರಿ? ಇಲ್ಲ, ನೀವು ಹೇಳಿದಂಗೆ ಸೂರ್ಯ ಅಲ್ಲಿಲ್ಲ ಅಂದರೆ ಇನ್ನೊಂದು ಸೆಕೆಂಡ್ ಆಪ್ಷನ್ ನಿಮಗೆ ಕೊಡ್ತೀನಿ. ಸೆಕೆಂಡ್ ಆಪ್ಷನ್ಸ್ ಏನಪ್ಪ ಅಂದರೆ ದಶಮದಲ್ಲಿ ಸೂರ್ಯ ಅಂತ ಹೇಳ್ತೀವಿ. ದಶಮದಲ್ಲಿ ಸೂರ್ಯ ಯಾರಿಗಿರ್ತಾರೆ? ಅವ್ರಿಗೂ ಈ ಒಂದು ಅನುಗ್ರಹ 2ನೇ ಹಂತದಲ್ಲಿ ಇರ್ತದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆಯಿತು, ಅಲ್ಲೂ ಇಲ್ಲ ನಮ್ಮ ಸೂರ್ಯ ಅಂತಂದರೆ ಇನ್ನೊಂದು ಆಪ್ಷನ್ ನಿಮಗೆ ಕೊಡ್ತೀನಿ. ಸೂರ್ಯ ಸ್ವಕ್ಷೇತ್ರದಲ್ಲಿರಬೇಕು. ಸೂರ್ಯನ ಸ್ವಕ್ಷೇತ್ರ ಯಾವುದು? ಸಿಂಹರಾಶಿ. ಆ ಸಿಂಹರಾಶಿನಲ್ಲಿ ಸೂರ್ಯ ಸ್ವಕ್ಷೇತ್ರದಲ್ಲಿದ್ದರೆ ಯಾವುದೇ ಒಂದು ನೆಗೆಟಿವ್ ಗ್ರಹಗಳ ದೃಷ್ಟಿಗೆ ಬೀಳದೆ ಅವನು ಸಂಪೂರ್ಣ ಬಲ ಕೊಡ್ತಕ್ಕಂಥ ಒಂದು ಸ್ಥಾನ ನಿಮ್ದಾಗಿದ್ದರೆ ನೀವು ಧಾರಾಳವಾಗಿ ನೀವು ಆ ಒಂದು ಸರ್ಕಾರಿ ಸಂಬಂಧಪಟ್ಟ ಕೆಲಸಗಳಲ್ಲಿ ಪ್ರಯತ್ನ ಪಡ್ಬೋದು, ಜಯ ಗಳಿಸ್ಬೋದು. ಆದರೆ ಅದೂ ಇಲ್ಲ ಇದೂ ಇಲ್ಲ ಅಂತಂದರೆ ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾನೆ, ಏನು ಮಾಡೋದು? ಕೆಲಸ ಸಿಗುತ್ತಾ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಕುಂಭರಾಶಿನಲ್ಲಿ ಸೂರ್ಯ ಇದ್ದಾನೆ, ಖಂಡಿತ ಸಾಧ್ಯ ಇಲ್ಲ. ಚಂದ್ರ ಸೂರ್ಯ ಇಬ್ಬರು ಒಟ್ಟಿಗೆ ಸಮಾಗಮ ಆಗಿದ್ದಾರೆ, ಖಂಡಿತ ಸಾಧ್ಯ ಇಲ್ಲ. ಸೂರ್ಯ ರಾಹು ಸಂಗಮ ಆಗಿದೆ, ಖಂಡಿತ ಸಾಧ್ಯ ಇಲ್ಲ. ಸೂರ್ಯ ಕೇತು ಸಂಗಮ ಆಗಿದೆ, ಖಂಡಿತ ಸಾಧ್ಯ ಇಲ್ಲ. ಸೂರ್ಯ ಶನಿ ಸಂಗಮ ಆಗಿದೆ, ಖಂಡಿತ ಸಾಧ್ಯ ಇಲ್ಲ. ಈ ಥರ ಹಲವಾರು ಲೆಕ್ಕಾಚಾರಗಳು ಜಾತಕದ ದೃಷ್ಟಿಕೋನದಲ್ಲಿ ನೋಡಿದಾಗ ನಮಗೆ ಭಾಳ ಸ್ಪಷ್ಟ ನಮ್ಗೆ ಗೋಚರ ಆಗ್ತದೆ. ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟು. ನಾನು ಪ್ರಯತ್ನ ಪಟ್ಟಿದ್ದೀನಿ, ಇರೋ ಮರೋ ಮಾಂಗಲ್ಯ ಚೈನು ಒಡವೆ ಎಲ್ಲ ಅಡ ಇಟ್ಬಿಟ್ಟು ಅವ್ನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ, ದುಡ್ಡು ತಗೊಂಡೋಗಿದ್ದು ಅಷ್ಟೇ. ಇವತ್ತರೆಗೂ ಕಿಮಿಕ್ಕಿಲ್ಲ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ, ಆ ಮಿನಿಸ್ಟ್ರು ಬಂದರು, ಈ ಮಿನಿಸ್ಟ್ರು ಬಂದರು, ಆ ಖಾತೆ ಚೇಂಜ್ ಆಗುತ್ತೆ, ಈ ಖಾತೆ ಚೇಂಜ್ ಆಗುತ್ತೆ, ಹೊಸ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ನಮ್ಮವರೇ ಅವರು, ನಮ್ಮ ನೆಂಟ, ನಮ್ಮ ದೊಡ್ಡಪ್ಪನ ಮಗನೇ ಮುಖ್ಯಮಂತ್ರಿ, ಇರ್ರಿ 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 ಅಂತೇಳಿ ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಿರ್ತಾರೆ. ಕಾರಣ ಅಂದರೆ ಈ ಒಳಗಡೆ ಕೊಡೋನು ಆ ಏಜೆಂಟ್ ಅಲ್ಲ, ನಿಮಗೆ ಸರ್ಕಾರಿ ಕೆಲಸ ಕೊಡೋನು ನಿಮ್ಮೊಳಗಿರ್ತಕ್ಕಂಥ ಆತ್ಮಕಾರಕ ರವಿ. ಅವನು ಬಲವಾದ ಸ್ಥಾನದಲ್ಲಿದ್ದಾನ, ಅವನು ಪಾಸಿಟಿವ್ ಆಗಿದ್ದಾನ, ಅಥವಾ ಸೂರ್ಯನ ಅನುಗ್ರಹಕರ ನೀವು ಏನು ಮಾಡಿದರೆ ಇಲ್ಲಿವರೆಗೂ ಅಂತಕ್ಕಂಥದ್ದನ್ನ ಒಂದು ಸರಿ ನೀವು ಯೋಚನೆ ಮಾಡಿಬಿಟ್ರೆ ನೀವು ಮೋಸ ಹೋಗುವಂಥ ಪ್ರಭೆ ಬರೋದೇ ಇಲ್ಲ. ಪ್ರಾಪ್ತಿ ಯೋಗ ಇದೆಯಾ ಅಂತ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ಕಾರಣ ಏನು ಅಂತಂದರೆ ಆ ಪ್ರಾಪ್ತಿ ಯೋಗ ಇದ್ದರೆ ಯಾರು ಕೈ ಕಾಲು ಹಿಡಿಯೋದು ಅವಶ್ಯಕತೆ ಇಲ್ಲ, ಯಾರಿಗೂ ಗುಲಾಮ್ನಾಗಿ ಸಲಾಮ್ ಹೊಡೆಯೋದು ಬೇಕಾಗಿಲ್ಲ ಅಂತೇಳಿ. ಯಾಕಂದರೆ ಸೂರ್ಯ ಅಂದ್ರೇ ನೇಮ್, ಫೇಮ್,
ಪೊಸಿಷನ್, ಸ್ಥಾನ ಮಾನ, ಅಧಿಕಾರ, ಪ್ರತಿಷ್ಠೆ, ಸ್ವಪ್ರತಿಷ್ಠೆ ಬಗ್ಗದೇ ಇಲ್ಲ. ನೀವು ನೋಡಿಬೇಕಂದ್ರೆ ನೋಡಿ, ಇವತ್ತು ಹುಡ್ತಾ ಇದ್ದಾರೆ ಮಕ್ಕಳುಗಳು, ಬಗ್ಗದೇ ಇಲ್ಲ. ಅವರು ಫಸ್ಟಿಂದ ಲಾಸ್ಟ್ವರೆಗೂ ಅವರೇ ಕಿಂಗ್, ಅವರೇ ಲೀಡರ್, ಅವರೇ ನಾಯಕ. ಕೊನೆಯಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲವನ್ನು ಹೊಂದ್ಕೊಳ್ತಾರೆ ಇವತ್ತು ಹುಟ್ಟೋ ಮಕ್ಕಳುಗಳು. ಕಾರಣ ಏನಂದರೆ ಆ ಪ್ರಾಪ್ತಿ ಯೋಗ ಇರಬೇಕು. ನಮಗೆ ಪ್ರಾಪ್ತಿ ಯೋಗ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಭಾಳ ಜನ ಹೇಳ್ಬೋದು 1, 10, 19, 28 ಸೂರ್ಯನ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಅವ್ರಿಗೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ. ನೀವು ಅನ್ಕೊಂಡಿರೋದು ಭಾಳ ಭಾಳ ತಪ್ಪು. ಯಾಕಂದರೆ ಲೆಕ್ಕಾಚಾರಗಳು ಏನೇ ಇದ್ರೂ ಕೂಡ ಅದು ಹಿಂದೆ ಇರತಕ್ಕಂತಹ ಲೆಕ್ಕಾಚಾರಗಳು ಎಷ್ಟೋ ವಿಚಾರಗಳು ತಲೆ ಕೆಳಗಾಗಿ ಹೋಗ್ತದೆ. ಇಲ್ಲ, ನಾನು 1ನೇ ತಾರೀಕು ಹುಟ್ಟಿದ್ದೀನಿ, ನಾನು 10ನೇ ತಾರೀಕು ಹುಟ್ಟಿದ್ದೀನಿ, ನಾನು 19 ತಾರೀಕು ಹುಟ್ಟಿದ್ದೀನಿ, 28 ಹುಟ್ಟಿದ್ದೀನಿ, ನಾನು ಗೌರ್ಮೆಂಟ್ ಜಾಬ್ ಇಲ್ಲವೇ ಇಲ್ಲ, ನಾನು ಯಾವುದೋ ಪ್ರೈವೇಟ್ ಫ್ಯಾಕ್ಟ್ರಿಲಿ ದುಡಿತಾ ಇದ್ದೀನಿ, ಏನೂ ಉದ್ಧಾರ ಆಗಿಲ್ಲ ಅಂತಂದರೆ ಸೂರ್ಯ ಬಲವಾಗಿದ್ದಾನ ಅಂತ ನೋಡ್ಕೋಬೇಕು. ಸೂರ್ಯ ಬಲವಾಗಿದ್ದಾನ, ಉಚ್ಚ ಸ್ಥಾನದಲ್ಲಿದ್ದಾನ, ಉಚ್ಚ ರಾಶಿನಲ್ಲಿದ್ದಾನ ಅಂತ ನೋಡ್ಕೋಬೇಕು. ಇಲ್ಲ, ನೀವು ಹೇಳ್ದಂಗೆ ಉಚ್ಚ ರಾಶಿನಲ್ಲೇ ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಆದರೆ ನನಗೆ ಯಾಕೋ ಸಿಗ್ತಾ ಇಲ್ಲ ಅಂತಂದರೆ ಅವನು ಬಲ ಕಳ್ಕೊಂಡಿದ್ದಾನ, ಬಲಹೀನನಾಗಿದ್ದಾನ, ಅಥವಾ ಶಕ್ತಿಯುತವಾಗಿದ್ದಾನ ಅಂತ ತಿಳ್ಕೊಬೇಕು. ನೋಡಿ, ಎಷ್ಟೊಂದು ವಿಚಾರಗಳಿದ್ದಾವೆ ಅಂತಂದರೆ, ನಾನು ಮೇಷ ಸೂರ್ಯ ಇರಬೇಕು ಅಂತ ಹೇಳಿದೆ, ಅಂಥ ಕಡೆ ಕೆಲಸ ಸಿಗುತ್ತೆ ಅಂತ. ಮೇಷ ಸೂರ್ಯ ಕೆಲಸಕ್ಕೆ ಮೇಷ ಸೂರ್ಯ ನಿಮಗೆ ಉಚ್ಚವಾಗಿರೋ ಫಲವನ್ನು ಕೊಡ್ತಿದ್ದಾನೆ ಅಂತಂದರೆ, ಇಲ್ಲ, ನೀವು ಹೇಳ್ದಂಗೆ ನನಗೆ ಅಲ್ಲೇ ಇದ್ದಾನೆ, ನೀವು ಹೇಳ್ದಂಗೆ ಸಿಂಹ ರಾಶಿನಲ್ಲೇ ನನಗೆ ಸ್ವಕ್ಷೇತ್ರದಲ್ಲೇ ಸೂರ್ಯ ಇದ್ದಾನೆ, ನನಗೆ ದಶಮದಲ್ಲೇ ಸೂರ್ಯ ಇದ್ದಾನೆ ಅಂದರೂ ಕೂಡ ನನಗೆ ಯಾಕೋ ಫಲ ಸಿಗ್ತಾ ಇಲ್ಲ ಅಂತಂದರೆ ಸೂರ್ಯ ಬಲಹೀನವಾಗಿದೆ ಅಂತ ಅರ್ಥ. ನೋಡಿ, ಅದನ್ನು ಹೇಳ್ತೀರಾ ಇದನ್ನು ಹೇಳ್ತೀರಾ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಕೇಳ್ಬೋದು. ಅದನ್ನು ನಾನೇ ಹೇಳ್ತಾ ಇರೋದು, ಇದನ್ನೇ ನಾನೇ ಹೇಳ್ತಾ ಇರೋದು. ಕಾರಣ ಏನು ಅಂತಂದರೆ, ಆಯಾ ರಾಶಿಗಳಲ್ಲಿ ಸೂರ್ಯ ಉಚ್ಚವಾಗಿದ್ದಾನೆ, ಅದೇ ರಾಶಿಗಳಲ್ಲಿ ಉಚ್ಚವಾಗಿ ಸ್ಥಾನಗಳಲ್ಲಿ ಅವನು ಬಲಹೀನನಾಗಿದ್ದಾನೆ ಅಂತಂದರೆ ನೀವೊಂದು ಸೀಕ್ರೆಟ್ ಅರ್ಥ ಮಾಡ್ಕೋಬೇಕು. ಅದೇನು ಅಂತ ಸ್ವಲ್ಪ ವೇಟ್ ಮಾಡ್ತಾರೆ, ಹೇಳ್ಕೊಡ್ತೀನಿ. ಇಲ್ಲಿ ಭಾಳ ವಿಶೇಷವಾಗಿ ಹೇಳ್ತಕ್ಕಂತಹ ಈ ಸೂರ್ಯನ ಅನುಗ್ರಹ, ಉಚ್ಚ ರಾಶಿಗಳಲ್ಲಿ ಸೂರ್ಯ ಭಗವಾನ್ ಇದ್ರೂ ಕೂಡ ಯಾಕೆ ಬಲಹೀನಾಗಿರ್ತಾನೆ ಅಂತಂದರೆ, ನಾನೊಂದು ಹೇಳಿದೆ ಒಂದು ಸೀಕ್ರೆಟ್ ಇದೆ ಅಂತ. ಅದೇನು ಸೀಕ್ರೆಟ್ ಅಂದರೆ, ಸೂರ್ಯ ಯಾರು ಅಂತ ಫಸ್ಟ್ ತಿಳ್ಕೊಬೇಕು ನಾವು. ಸೂರ್ಯನೇ ಯಾರು ಅಂತ ತಿಳ್ಕೊಳ್ಳದೆ, ಆ ಸೂರ್ಯ ಭಗವಾನನ್ನೇ ನೋಡದೆ, ನಮಗೆ ಉಚ್ಚ ರಾಶಿಲಿದೆ, ನಾವು ಸೂರ್ಯನನ್ನು ನಾವು ಆರಾಧನೆ ಮಾಡ್ತೀವಿ, ಆದರೂ ನಮಗೆ ಯಾಕೆ ಫಲ ಸಿಗ್ತಾ ಇಲ್ಲ ಅಂತಂದರೆ, ನಿಮಗೆ ಸೂರ್ಯನನ್ನು ದಿನನಿತ್ಯ ಆರಾಧನೆ ಮಾಡಿ, ಅವನಿಗೆ ದಿನನಿತ್ಯ ಅರ್ಕೆ ಕೊಡಿ, ದಿನನಿತ್ಯ ಉರುಳು ಸೇವೆ ಮಾಡಿಬಿಡಿ, ದಿನನಿತ್ಯ ನೀವು ಕಾಡಿ ಬೇಡಿ, ಆದರೆ ಅವನ ಅನುಗ್ರಹ ಕೊಡೋದಿಲ್ಲ. ಕಾರಣ ಏನು? ಸೂರ್ಯನ ಪೂಜೆ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಹಲವಾರು ಪುರಾಣ ಪುಣ್ಯ ಕಥೆಗಳು ಹೇಳುತ್ತೆ. ನಮ್ಗೆ ಯಾಕೆ ಆ ಪ್ರತಿಫಲ ಸಿಗ್ತಾ ಇಲ್ಲ, ಯಾಕೆ ನಮ್ಗೆ ಆ ಪ್ರಾಪ್ತಿ ಆಗಿಲ್ಲ ಅಂತಂದರೆ ಇದರ ಹಿನ್ನೆಲೆ ಸ್ವಲ್ಪ ತಿಳ್ಕೊಬೇಕು ನೀವು. ಯಾಕಂದರೆ ಎಲ್ಲ ಪರಿಹಾರದ ಹಿಂದೆ ಬಲವಾದ ಕಾರಣಗಳಿರುತ್ತೆ. ಆ ಬಲವಾದ ಕಾರಣಗಳನ್ನು ತಿಳ್ಕೊಳ್ಳದೆ ನಾವು ನಮಗೇನೋ ಒಂದು ಆಗಬೇಕು ಅಂತ ಪ್ರತಿಫಲ ನಿರೀಕ್ಷೆಯಲ್ಲಿ ಮಾಡ್ತಕ್ಕಂತಹ ಆ ಒಂದು ಪೂಜಾ ವಿಧಾನಗಳು, ವ್ರತಾಚರಣೆಗಳಲ್ಲಿ ನಮಗೆ ಫಲವನ್ನು ಕಾಣದೇ ಇದ್ದಾಗ ನಾವು ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಯಾವುದನ್ನು ಅರ್ಥ ಮಾಡ್ಕೋಬೇಕು? ನಾವು ಇಷ್ಟು ಪೂಜೆ ಮಾಡಿದ್ರೂ ಕೂಡ ನಮ್ಗೆ ಯಾಕೆ ಸೂರ್ಯನ ಅನುಗ್ರಹ ಸಿಗಲಿಲ್ಲ ಅಂತಕ್ಕಂಥದ್ದು. ಇದರ ಹಿನ್ನೆಲೆ ಏನು ಅಂತಂದರೆ ಕೇಳಿಸ್ಕೊಳ್ಳಿ, ಎಲ್ಲ ಹೇಳ್ತೀನಿ, ಇದು ನಿಮಗೆ ಗೊತ್ತಿದೆ. ಆದರೂ ಕೂಡ ಮನುಷ್ಯನ ಸಹಜ ಗುಣ ಏನು ಗೊತ್ತಾ? ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ, ನನಗೆ ಪ್ರಾಪ್ತಿ ಆಗಲಿಲ್ಲ, ಅವನು ಸೂರ್ಯನೇ ಇಲ್ಲ, ಅವನು ಸೂರ್ಯ ಸರಿ ಇಲ್ಲ ಅಂತ ನೀವು ಅಂದ್ಕೊಂಡ್ಬಿಡ್ತಕ್ಕಂಥದ್ದು. ಇದು ಬಹಳ ಬಹಳ ತಪ್ಪು. ನಿಮ್ಮ ಎತ್ತ ತಂದೆಯೇ ನಿಮ್ಮ ಮನೇಲಿರ್ತಕ್ಕಂತಹ ಮೊದಲ ಸೂರ್ಯ. ಇದು ಜ್ಞಾಪಕ ಇಟ್ಕೊಳ್ಳಿ. ಆ ಎತ್ತ ತಂದೆಯ ಸೂರ್ಯನ ಅನುಗ್ರಹವೇ ನಿಮಗೆ ಇಲ್ಲದೆ ಇದ್ದಾಗ, ಅವರ ಅನುಗ್ರಹ ಇಲ್ಲದೆ ಇದ್ದಾಗ, ಆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸೂರ್ಯ ಭಗವಾನ್ ಹೇಗೆ ನಿಮಗೆ ವರ ಕೊಡ್ತಾನೆ, ಹೇಗೆ ನಿಮಗೆ ಅನುಗ್ರಹ ಕೊಡ್ತಾನೆ, ಹೇಗೆ ನಿಮಗೆ ಆಶೀರ್ವಾದ ಮಾಡ್ತಾನೆ? ಎತ್ತ ತಂದೆಗೆ ಅಗೌರವ ಕೊಟ್ಟು, ಎತ್ತ ತಂದೆಗೆ ತಿರಸ್ಕಾರ ಮಾಡಿ, ಎತ್ತ ತಂದೆಯನ್ನು ಅಪಮಾನ ಮಾಡಿ, ಆಸ್ತಿ ಪಾಸ್ತಿ ಮತ್ತೊಂದು ಮಗದು ಕಾರಣಗಳಿಗೆ ದೂರ ತಳ್ಳಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಎಂಥದ್ದೇ ಸೂರ್ಯನ ಪೂಜೆ ಮಾಡಿ ಬಿದ್ದು ಹೊರಳಾಡ್ಬಿಟ್ರು ಕೂಡ ಸೂರ್ಯ ಒಲಿಯಲ್ಲ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನಿಮ್ಮ ಎತ್ತ ತಂದೆನೇ ಸೂರ್ಯ ಭಗವಾನ್. ಎಷ್ಟು ಜನಕ್ಕೆ ಈ ಸೀಕ್ರೆಟ್ ಗೊತ್ತೇಳಿ ನೋಡೋಣ. ನವಗ್ರಹಗಳಲ್ಲೇ ನಾವು ಕಾರತಕತ್ವವನ್ನು ಹೇಳಿದ್ದೀವಿ. ನವಗ್ರಹಗಳಲ್ಲೇ ಜ್ಯೋತಿಷಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಸೂರ್ಯ ಅಂದರೆ ತಂದೆ, ಚಂದ್ರ ಅಂದರೆ ತಾಯಿ ಅಂತೇಳಿ. ಅಲ್ಲಿಗೆ ಆ ಸೂರ್ಯ ಚಂದ್ರ ಅಂದಿರಲಿ, ಆ ಸೂರ್ಯ ದೇವನನ್ನು ನಾವು ಅಗೌರವದಿಂದ ಕಂಡು ಅಪಮಾನ ಮಾಡಿ, ತಿರಸ್ಕಾರ ಮಾಡಿ, ದಿನನಿತ್ಯ ಆಸ್ತಿ ಪಾಸ್ತಿಗಳಿಗೆ ನೋವನ್ನುಂಟು ಮಾಡಿ, ದುಃಖವನ್ನು ಕೊಟ್ಟು, ಕೊಲೆಯನ್ನು ಮಾಡಿ, ಎಷ್ಟು ಜನ ತಂದೆನ ಕೊಲೆ ಮಾಡಿದ ಹೇಳಿ ನೋಡೋಣ. ಆಸ್ತಿಗೋಸ್ಕರ, ಕ್ಷುಲ್ಲಕ ಕಾರಣಗಳಿಗೋಸ್ಕರ ಎಷ್ಟು ಜನ ಕೊಲೆ ಮಾಡಲಿ ಹೇಳಿ. ಎಷ್ಟು ಜನ ಇವತ್ತು ದ್ವೇಷ, ಅಸೂಯದಿಂದ ಊರು ಬಿಟ್ಟು ಊರು ಬಂದು
ಪಾಪ ಅವ್ರು ವಯಸ್ಸಾಗಿದೆ, ತಂದೆ ತಾಯಿಂದರು ಎಲ್ಲೋ ಮೂಲಿದ್ದಾರೆ, ಇವರು ಲಕ್ಸುರಿಗೆ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತಾರೆ. ಆ ತಂದೆ ಊಟ ಮಾಡಿದ್ನು, ಆ ತಾಯಿ ಊಟ ಮಾಡಿದ್ಲು, ಅಥವಾ ಅವ್ರ ಕಷ್ಟ ಏನೋ, ಅವ್ರ ದುಃಖ ಏನೋ, ವಯಸ್ಸಾಗಿದೆ, ಒಂದು ಏನಾದರೂ ನೋಡ್ತಿದ್ದೀರಾ? ನಾನು ಎಲ್ರಿಗೂ ಸೇರಿಸಿ ಹೇಳ್ತಿಲ್ಲ. ಈ ಥರ ಎಷ್ಟೋ ಸಾಮಾಜಿಕ ಬದುಕಿನಲ್ಲಿ ಇವತ್ತು ವ್ಯವಸ್ಥೆ ಹಾಗಾಗೋಗಿದೆ. ಊರು ಬಿಟ್ಟು, ದ್ವೇಷ ಬಿಟ್ಟು ಎಲ್ಲೆಲ್ಲೋ ಹೋಗಿ ಮಕ್ಕಳನ್ನ ಸಾಕಿ ಸಲುವಿರ್ತಾರೆ. ಇದಕ್ಕಿದಂಗೆ ಎಲ್ಲ ಆದಮೇಲೆ ಹಾರ್ಬಿಡೋದು ವಿದೇಶಕ್ಕೆ. ಆ ತಂದೆ ತಾಯಿರು ಗುಡಿಸಲಿದ್ದಾರ, ತಿಂದಿದ್ದಾರ, ಕುಡಿದಿದ್ದಾರ, ಮಲಗಿದ್ದಾರ, ಹೇಗಿದ್ದಾರೆ ಅಂತಕ್ಕಂಥ ಒಂದು ಮನೋಭಾವನೆಯೂ ಕೂಡ ಇಲ್ಲದೆ ಇವತ್ತು ಎಷ್ಟೋ ಜನ ಇವತ್ತು ಹೀಯಾಳಿಸಿದರೆ ಆ ಸೂರ್ಯ ಭಗವಾನ್ ಹೇಗೆ ಒಲಿಯಕ್ಕೆ ಸಾಧ್ಯ ಹೇಳಿ ನೋಡೋಣ. ಯಾಕಂದರೆ ನವಗ್ರಹಗಳು ಪ್ರಕೃತಿಯಲ್ಲಿ ಹೇಗಿದಾವೋ ನಮ್ಮ ಮನುಷ್ಯರ ಜೀವನದಲ್ಲೂ ಕೂಡ ನವಗ್ರಹಗಳಾಗಿ ಕೆಲಸ ಮಾಡ್ತಿದ್ದೇವೆ ಅಂತಂದರೆ, ಇವತ್ತು 10ನೇ ತಾರೀಕು ಯಾರು ಹುಟ್ಟಿದ್ದಾರೆ ಅಂತಂದರೆ ಅದು ನಿಮ್ಮ ತಂದೆನೇ ಅಂತ ಹೇಳ್ಬೋದು. ಪಿತೃಕಾರಕ ಅಂತ ಹೇಳ್ತೀವಿ. ಇದು ಒಂದಾದರೆ ಬದುಕಿರ್ತಕ್ಕಂಥ ತಂದೆಗೆ ಅಪಮಾನ ಮಾಡಿ ಹಿಂಸೆ ಕೊಟ್ಟು ದ್ವೇಷದಿಂದ ದೂರ ತಳ್ತಕ್ಕಂಥ ಎಷ್ಟೋ ಮಕ್ಕಳಾಗಿದ್ರು ಕೂಡ ಇವತ್ತು ಹಿರಿಯರು ತೀರೋಗಿರ್ತಾರೆ, ಪಿತೃಗಳು ತೀರೋಗಿರ್ತಾರೆ, ಅಕಾಲ ಮೃತ್ಯುವಾಗಿ ಹಲವಾರು ಕಾರಣಗಳು ತೀರೋಗಿರ್ತಾರೆ. ಅದು ವಂಶ ಪಾರಂಪರ್ಯವಾಗಿ ದುರ್ಮರಣಗಳಾಗಿರ್ತವೆ. ತಂದೆದು, ತಾತಂದು, ದೊಡ್ಡಪ್ಪಂದು, ಚಿಕ್ಕಪ್ಪಂದು ಎಷ್ಟೋ ದುರ್ಮರಣಗಳಾಗಿರ್ತವೆ. ಆದರೆ ಒಂದು ಕ್ಷಣ ಆದರೂ ಕೂತ್ಕೊಂಡು ಯೋಚನೆ ಮಾಡಿ ಅವ್ರಿಗೊಂದು ತರ್ಪಣ ಬಿಡೋಣ, ಅವ್ರಿಗೊಂದು ಮೋಕ್ಷ ಕೊಡ್ಸೋಣ, ಅವ್ರಿಗೊಂದು ಸಂಸ್ಕಾರಗಳನ್ನು ಮಾಡೋಣ ಅಂತಕ್ಕಂಥ ಒಂದೇ ಒಂದು ಭಾವನೆ ಇವತ್ತು ಮಕ್ಕಳಿದ್ರೆ ಆ ಸೂರ್ಯ ಭಗವಾನು ನಿಮಗೆಲ್ಲ ಅದ್ಭುತವಾಗಿರ್ತಕ್ಕ ವರವನ್ನು ಕೊಡ್ತಿದ್ದ. ಆದರೆ ಪಿತೃದೋಷ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಪಿತೃ ಕಾರ್ಯಗಳನ್ನ ಮಾಡ್ದಿರ್ತಕ್ಕಂಥವ್ರಿಗೆ ಹೇಗೆ ಸೂರ್ಯ ಭಗವಾನ್ ಒಲಿತಾನೆ? ಹೇಗೆ ಸರ್ಕಾರಿ ಕೆಲಸ ಸಿಗುತ್ತೆ? ನೀವೇ ಹೇಳಿ ನೋಡೋಣ. ಇವತ್ತು ಎಷ್ಟು ಜನ ಒಳ್ಳೊಳ್ಳೆ ಸರ್ಕಾರಿ ಕೆಲಸನ ಬಿಟ್ಟುಬಿಟ್ಟು ಬಂದು ಹೊರಗಡೆ ಇವತ್ತು ಭಿಕ್ಷೆ ಎತ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮನೆಗಳು ಕೂಡ ನಡೆದಿರ್ಬೋದು. ಇದು ಹೌದು, ಒಳ್ಳೆ ರಾಜಯೋಗ ಇತ್ತು, ಒಳ್ಳೆ ಅದ್ಭುತವಾದ ಯೋಗ ಇತ್ತು, ಸಂಬಳ ಗಿಂಬಳ ಎರಡೂ ಬರೋದು, ಚೆನ್ನಾಗಿದ್ವಿ, ಅದೇನು ಕರ್ಮ, ಅದೇನು ಗ್ರಾಚಾರ ಹಿಡಿದಿತ್ತು, ಬಿಟ್ಬಿಟ್ಟು ಬಂದ್ಬಿಟ್ಟು ಇವತ್ತು ಒದ್ದಾಡ್ತಿದ್ದೀವಿ ಅಂತಂದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಗ್ರಾಚಾರ ಹೇಗೆ ಕಾಡುತ್ತೆ, ಹೇಗೆ ಬರ್ತದೆ ಅಂತೇಳಿ. ಅದರಿಂದ ಸೂರ್ಯ ದೇವ ಆಕಾಶದಲ್ಲಿರ್ತಾನೆ, ಅವನು ದಿನನಿತ್ಯ ಕಣ್ಣು ಕಾಣ್ತಕ್ಕಂಥ ಪ್ರತ್ಯಕ್ಷ ದೈವ. ನಾವು ಒಲ್ದು ಅಂದರೆ ಒಲ್ದು ಬಿಡೋದಿಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥ ಸಂಬಂಧಗಳನ್ನು ಫಸ್ಟ್ ನಾವು ಸರಿ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಬಂಧಗಳನ್ನು ಫಸ್ಟು ಶುದ್ಧಿ ಮಾಡ್ಕೋಬೇಕು. ನಮ್ಮ ತಲಾಂತರ ಕುಟುಂಬ ಪಿತೃ ಸಂಬಂಧಪಟ್ಟಂಥ ಕಾರ್ಯಗಳನ್ನು ನಾವು ಅನವರತ ಮಾಡ್ಕೊಂಡು ಬಂದಿರಬೇಕು. ಆ ಮಕ್ಕಳು ಮಾಡ್ತಕ್ಕಂಥ ಮಕ್ಕಳು ಕೂಡ ಅದನ್ನು ನಾವು ಹೇಳ್ಕೊಟ್ಟಿರ್ಬೇಕು. ಇದು ಯಾವುದನ್ನೂ ಮಾಡದೆ ನನಗೆ ಸರ್ಕಾರಿ ಕೆಲಸ ಬೇಕು, ನಾನು ದುಡ್ಡು ಕೊಡ್ತೀನಿ, ನಾನು ಇನ್ಫ್ಲೂಯೆನ್ಸ್ ಮಾಡ್ತೀನಿ, ನಾನು ವರ್ಷಾನುಗಟ್ಟಲೆ ನಡೀತಾ ಇದ್ದೀನಿ ಅಂತಂದರೆ ಯಾರೂ ಬಂದು ಕೇಳೋದಿಲ್ಲ. ನಷ್ಟ ಆಗೋದು ನಿಮಗೆ. ಇದನ್ನೆಲ್ಲ ಗಂಭೀರವಾಗಿ ಚಿಂತನೆಯನ್ನು ಮಾಡಿಕೊಂಡು ಸರ್ಕಾರಿ ಕೆಲಸ ಬೇಕು ಅಂತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ಇವತ್ತು ಇದನ್ನು ಮನದಟ್ಟು ಮಾಡಿಕೊಂಡು ಇವತ್ತು ನಾವು ಹೇಳಿರ್ತಕ್ಕಂಥದ್ದು ಇದು ಸರಿಯೋ ತಪ್ಪೋ ತಿಳ್ಕೊಂಡು ನೀವು ಒಬ್ಬ ಸೂರ್ಯನ ಪಾತ್ರಕ್ಕೆ ಅನುಗುಣವಾಗಿ ನಡ್ಕೋಬೇಕು ಅಥವಾ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ನೀವು ಮೊದಲು ಮಾಡಬೇಕಾದ ಕೆಲಸ ಏನಂತಂದರೆ ನಿಮ್ಮ ಮನೇಲಿರ್ತಕ್ಕಂತಹ ಪಿತೃವಿನ ಸಂಬಂಧವನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಪಿತೃಗಳಿಗೆ ಗೌರವ ಕೊಡ್ತಕ್ಕಂಥದ್ದು, ಪಿತೃಗಳಿಗೆ ಮರ್ಯಾದೆ ಕೊಡ್ತಕ್ಕಂಥದ್ದು, ಪಿತೃಗಳ ಅಷ್ಟೂ ಸಲಹೆಯನ್ನು ನೀವು ಪರಿಪಾಲನೆ ಮಾಡ್ತಕ್ಕಂಥದ್ದು, ಪಿತೃವಿನ ಆಶೀರ್ವಾದಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಭಾಳ ಭಾಳ ಮುಖ್ಯ. ಆ ಪಿತೃ ಇಲ್ಲ ಅಂದರೆ ನೀವು ಭೂಮಿಗೆ ಬರ್ತಿರ್ಲಿಲ್ಲ. ತಾಯಿ 9 ತಿಂಗಳು ಜನ್ಮ ಕೊಡ್ತಾಳೆ, ಆದರೆ ತಂದೆ ಇಡೀ ಜೀವನವನ್ನು ತನ್ನ ಮಕ್ಕಳಿಗೋಸ್ಕರ ಸವಿಸ್ತಾನೆ. ಅಂಥ ಅಪರೂಪವಾಗಿರ್ತಕ್ಕಂತಹ ಮೂರ್ತಿಯನ್ನು ಯಾವುದೋ ಗ್ರಾಚಾರಗಳು, ಯಾವುದೋ ಕರ್ಮಗಳು, ಯಾವುದೋ ದ್ವೇಷ ಅಸೂಯಿಂದ ಕ್ಷುಲ್ಲಕ ಕಾರಣಗಳಿಂದ ನೀವು ತಿರಸ್ಕಾರ ಮಾಡಿದಂಥ ಪಕ್ಷದಲ್ಲಿ, ವಯಸ್ಸಾದ ಕಾಲಗಳಲ್ಲಿ ನೀವು ಅಪಮಾನ ಮಾಡಿದ ಪಕ್ಷದಲ್ಲಿ, ಒಂದು ತುತ್ತು ಅನ್ನ ಕೊಡದೆ, ಒಂದು ಲೋಟ ನೀರು ಕೊಡದೆ ಅವ್ರನ್ನ ದೂರ ತಳ್ಳು ಭಿಕ್ಷೆ ಎತ್ತ ಥರ ಮಾಡಿದರೆ ಯಾವ ಸೂರ್ಯ ದೇವ ನಿಮಗೆ ಒಲಿಯೋದಿಲ್ಲ, ಯಾವ ಸರ್ಕಾರಿ ಕೆಲಸ ನಿಮಗೆ ಸಿಗೋದಿಲ್ಲ. ಇನ್ ಕೇಸು ಏನೋ ಅಪ್ಪಿತಪ್ಪಿ ಸಿಕ್ಕಿದ್ರೂ ಕೂಡ ನೀವು ಅದ್ರ ಖಂಡಿತ ಉದ್ಧಾರ ಆಗೋದೂ ಇಲ್ಲ. ನಿಮಗೆ ಮೊದಲಿಂದ ಕೊಟ್ಟಿರ್ತಕ್ಕಂತಹ ಸೂರ್ಯದೇವ ವೀಕ್ ಆಗ್ತಾನೆ ಅಂತ ಹೇಳ್ದಲ್ವಾ, ನೋಡಿ ಇದಕ್ಕೋಸ್ಕರನೇ ಯಾವುದೋ ಒಂದು ಕಾಲಮಾನದಲ್ಲಿ ಉಚ್ಚ ಇರತಕ್ಕಂತಹ ಸೂರ್ಯನು ಕೂಡ ನೀಚನಾಗ್ಬಿಟ್ಟು ನಿಮಗೆ ಸರಿಯಾದ ರೀತಿಯಂಥ ದಂಡವನ್ನು ಕಟ್ಟಿಸ್ತಾನೆ. ಪರಿಹಾರಗಳು ಅಂತ ಬಂದಾಗ ಹಲವಾರು ವಿಚಾರಗಳು, ಹಲವಾರು ಲೆಕ್ಕಾಚಾರಗಳು ಒಬ್ಬರಿಂದ ಒಬ್ಬರಿಗೆ ಬಹಳ ಭಿನ್ನವಾಗಿರ್ತದೆ. ನಾನು ಆಗ ಹೇಳಿದಂಗೆ ಸೂರ್ಯ ಉಚ್ಚ ಸ್ಥಾನ, ಸೂರ್ಯ ನೀಚ ಸ್ಥಾನ. ಸೂರ್ಯ ಉಚ್ಚ ಸ್ಥಾನ, ನೀಚ ಸ್ಥಾನ ನೋಡ್ಕೋಬೇಕು. ಹಾಗೆ ಉಚ್ಚ ಸ್ಥಾನ ಇರ್ತಕ್ಕಂಥ ಸೂರ್ಯ ಬಲವಾಗಿದ್ದಾನ ಅಥವಾ ಬಲಹೀನನಾಗಿದ್ದಾನ ಅಂತ ಕೂಡ ನೋಡ್ಕೋಬೇಕಾಗ್ತದೆ. ಬಲವಾಗಿದ್ದರೆ ನೀವೇನು ಪ್ರಯತ್ನ ಪಡೋದೇ ಬೇಡ, ಆಟೋಮೆಟಿಕಲಿ ಆ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ಬಲಹೀನನಾಗಿದ್ದಾಗ ಆ ಬಲಹೀನತೆಯನ್ನು ಬಲಶಕ್ತಿ ಬರೋ ಹತ್ರ ನೀವು ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಹಲವಾರು ಪರಿಹಾರಗಳು ಕೂಡ ಇದ್ದಾವೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ತಂದೆಯ ಅನುಗ್ರಹ, ತಂದೆಯ ಆಶೀರ್ವಾದ. ಅದು ಎಷ್ಟೇ ದ್ವೇಷ, ಅದು ಎಷ್ಟೇ ಒಂದು ಇದಿರಲಿ, ತಂದೆ ಅನುಗ್ರಹ ಬೇಕು. ಅಲ್ಲಿಗೆ ಸರ್ಕಾರಿ ಕೆಲಸ ಸಿಗಬೇಕು ಅಂದಾಗ ತಂದೆ ಅನುಗ್ರಹ ಇದ್ರೆ ಸಾಕು ಅಂತ ನೀವು ಭಾಳ ಜನ ಕೇಳ್ತೀರಿ. ಪ್ರಾಪ್ತಿಯೋಗ ಕೂಡ ಇರಬೇಕು.
ತಂದೆಯ ಅನುಗ್ರಹ ಜೊತೆಗೆ ಪ್ರಾಪ್ತಿ ಯೋಗ ಕೂಡ ಇರಬೇಕು. ಆ ಪ್ರಾಪ್ತಿ ಯೋಗ ಬರಬೇಕು ಅಂದಾಗ ಫಸ್ಟ್ ನೀವು ಮಾಡಬೇಕು ಕೆಲಸ ಏನಪ್ಪ ಅಂದರೆ ಜಾತಕ ಬರೆಸಿ ಅಂತೇಳಿ ಪದೇ ಪದೇ ನಾನು ಹೇಳ್ತೀನಿ. ಜಾತಕವನ್ನು ಬರೆಸಿ. ಇಲ್ಲಿ 2ನೇ ಹಂತ ಮತ್ತು 10ನೇ ಹಂತ ಮತ್ತು ಜನ್ಮಭಾವ ಇವೆಲ್ಲ ಭಾಳ ವಿಶೇಷವಾಗಿ ಲೆಕ್ಕಾಚಾರ ಮಾಡಿ ನಿರ್ಧಾರ ಮಾಡಬೇಕಾಗ್ತದೆ. ಮೊದಲು ಪ್ರಾಪ್ತಿಯೋಗ ಇದೆಯಾ ಇಲ್ವಾ ಅಂತ. ಪ್ರಾಪ್ತಿಯೋಗ ಇದೆ, ನಮ್ಮಲ್ಲಿ ಹಲವಾರು ಅಡೆತಡೆಗಳಾಗ್ತಿದೆ ಅಂತಂದಾಗ ಸೂರ್ಯನ ಜೊತೆ ಯಾವ್ಯಾವ ಗ್ರಹಗಳ ಸಮ್ಮಿಲನ ಅಂತ ನೋಡ್ಕೊಳ್ಬೇಕಾಗಿರೋದು ಭಾಳ ವಿಶೇಷ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಪಿತೃಕನಾಗಿರ್ತಕ್ಕಂತಹ ಪಿತೃಗಳ ಸಮಸ್ತ ಕಾರ್ಯಗಳನ್ನು ಕೂಡ ಕುಟುಂಬದ ಮುಖಾಂತರ ಪರಿಪೂರ್ಣವಾಗಿ ನಿರ್ವಹಣೆ ಮಾಡ್ಕೊಂಡಿರ್ಬೇಕು. ಆಗ ಸೂರ್ಯ ಬಲಯುತವಾಗಿರ್ತಾನೆ. ಇದು ಇನ್ನು 3 ಬಹಳ ಬಹಳ ಸುಲಭವಾದಂತಹ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಪರಿಹಾರಗಳು ಅಂತಂದರೆ 3 ಪರಿಹಾರಗಳು. ನಿಮಗೆ ಸರ್ಕಾರಿ ಕೆಲಸ ಬೇಕಾ? ಇವತ್ತಿಂದ ಅಲ್ಲ, ಇದನ್ನು ಆಯಾ ಸಂದರ್ಭಗಳಲ್ಲಿ ಆಯಾ ದಿನಗಳ ಮುಖಾಂತರ ಪ್ರಾರಂಭ ಮುಖಾಂತರ ನೀವು ಸುಲಭವಾಗಿ ಸರಳವಾಗಿ ಶಕ್ತಿಯುತವಾಗಿ ಯಾವುದೇ ಒಂದು ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವುದೇ ಒಂದು ಏನಂತ ಹೇಳ್ತಾರೆ ಇನ್ಫ್ಲುಯೆನ್ಸ್ ಇಲ್ಲದೆ, ನೀವು ಯಾರ ಕೈಕಾಲು ಹಿಡಿದೆ ಯಾರಿಗೂ ಸಾಲ ಮಾಡಿದೆ ನೀವು ಸರ್ಕಾರಿ ಕೆಲಸವನ್ನು ದೈವದತ್ತವಾಗಿ ನೀವು ಪಡ್ಕೊಳ್ಬಹುದು. ಅದಕ್ಕೆ ಭಾಳ ಶಕ್ತಿಯುತವಾಗಿರ್ತಕ್ಕಂಥ 3 ಪರಿಹಾರ ಹೇಳ್ಕೊಡ್ತೀನಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಮೊದಲದು 33 ಕೋಟಿ ದೇವತೆಗಳು ವಾಸ ಮಾಡ್ತಕ್ಕಂಥ ಒಂದೇ ಒಂದು ಪ್ರಾಣಿ ಯಾವುದು? ಗೋಮಾತ. ಆ ಗೋಮಾತನ ಅನುಗ್ರಹ ಫಸ್ಟ್ ನಿಮಗಾಗಬೇಕು, ನೆನ್ಪಿಟ್ಕೊಳ್ಳಿ. ಯಾರಿಗೆ ಗೋಮಾತ ಅನುಗ್ರಹ ಆಗತ್ತೆ ಅವರು ಸರ್ಕಾರಿ ಕೆಲಸಕ್ಕೆ ಬಹಳ ಬೇಗ ಅರ್ಹರಾಗ್ತಾರೆ ಅಂತೇಳಿ ಈ ಜ್ಯೋತಿಷಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದರಿಂದ ಗೋಮಾತ ಪೂಜೆಯನ್ನು ನೀವು ಮಾಡಬೇಕು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ ದಿನಗಳಲ್ಲಿ. 1. 2ನೇದು ಭಾಳ ವಿಶೇಷವಾಗಿ ಸರ್ಕಾರಿ ಕೆಲಸ ಇರಬೇಕು ಅಂದರೆ ಬರೀ ಸೂರ್ಯನ ಅನುಗ್ರಹ ಮಾತ್ರ ಅಲ್ಲ, ನಿಮಗೆ ಗುರುವಿನ ಬಲ ಕೂಡ ಬೇಕು. ಯಾಕಂದರೆ ಸೂರ್ಯ ಸ್ಥಾನಮಾನ ಕೊಡ್ತಾನೆ, ದುಡ್ಡು ಕೊಡೋನು ಯಾರು? ಗುರು. ಸಂಪತ್ತು ಅನುಗ್ರಹ ಕೊಡ್ತಾಳೆ ಯಾರು? ಶುಕ್ರ. ಆದರೆ ನಮಗೆ ಶುಕ್ರನ ಅವಶ್ಯಕತೆ ಇಲ್ಲ, ಇಲ್ಲಿ ಗುರುನ ಅವಶ್ಯಕತೆ ಭಾಳಷ್ಟಿದೆ. ಇವತ್ತು ಗುರು ಅಂತಕ್ಕಂತಹ ಒಂದು ಅದ್ಭುತ ಶಕ್ತಿ ಪ್ರತಿಯೊಂದು ಹಂತಲ್ಲೂ ಕೇಳ್ತೀರಾ ನೀವು, ಗುರುಬಲ ಇದೆಯಾ ಗುರುಬಲ ಇದೆಯಾ ಗುರುಬಲ ಇದೆಯಾ, ಗುರುಬಲ ಬಂದ್ಬಿಡ್ತು ಮಾಡಬೇಕು ಅಂತೀರಾ. ಆದರೆ ಗುರುಬಲ ಇದ್ದರೆ ಮಾತ್ರ ಪ್ರಯೋಜನ ಇಲ್ಲ. ಗುರುಬಲ ಪ್ರತ್ಯೇಕವಾಗಿ ಬಲ ಅಂದರೆ ಶಕ್ತಿಯುತವಾಗಿದೆಯಾ ಅಥವಾ ಬಲಹೀನವಾಗಿದೆ ಅಂತ ನೋಡ್ಕೋಬೇಕಾಗ್ತದೆ. ಆದರೆ ಸೂರ್ಯ ಉಚ್ಚವಾಗಿದ್ದು ಗುರು ನೀಚವಾಗಿದ್ದರೆ ನಿಮ್ಗೆ ಖಂಡಿತ ಕೆಲಸ ಸಿಗಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ಎಷ್ಟೋ ಜನ ಅನ್ಕೊಂಡ್ಬಿಟ್ರೆ ನಾನು 1ನೇ ತಾರೀಕು ಕೊಟ್ಬಿಟ್ರೆ 10ನೇ ಕೊಟ್ಬಿಟ್ರೆ 19 ಕೊಟ್ಬಿಟ್ರೆ 28 ಕೊಟ್ಬಿಟ್ರೆ ಸರ್ಕಾರಿ ಕೆಲಸ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಎಲ್ಲ ಅರ್ಧಂಬರ್ಧ ತಿಳ್ಕೊಂಡ್ತಾ ಇರ್ತಾರೆ. ಇವತ್ತು ನಾವು ಹೇಳ್ತಕ್ಕ ಸೀಕ್ರೆಟ್ ಏನು ಗೊತ್ತಾ? ಸರ್ಕಾರಿ ಕೆಲಸ ನಿಮಗೆ ಸುಲಭವಾಗಿ ಸಿಕ್ಕಿ ಧನ ಸಂಪಾದನೆ ಆಗಬೇಕು ಅಂದರೆ ಅಲ್ಲಿ ಗುರುವಿನ ಅನುಗ್ರಹ ಕೂಡ ಇರಬೇಕು. ಅಂದರೆ ಆ ಗುರು ಸೂರ್ಯ ಅನುಗ್ರಹ ನಿಮಗೆ ಇತ್ತು ಅಂತಂದರೆ ನೀವು ಯಾವುದು ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಗುರುವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ವಿಧಾನ ತಗೊಂಡಾಗ ಯಾವುದಾದ್ರೂ ಸಮಾಧಿ ಅಂದರೆ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಗುರುಗಳ ಸನ್ನಿಧಾನಕ್ಕೆ ಹೋಗಿ 5 ಪಂಚೆ 5 ಶಲ್ಯ ಮತ್ತು 5 ಥರದ ಹಣ್ಣು ಮತ್ತು ದಕ್ಷಿಣ ತಾಂಬೂಲ ಇದೆಲ್ಲವನ್ನು ಆ ಭಗವಂತನಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ದಿನಗಳಲ್ಲಿ ಇಟ್ಟು ನೀವು ಸಂಪೂರ್ಣ ಗುರುವಿನ ಬಲ ಗುರುವಿನ ಅನುಗ್ರಹವನ್ನು ಕೊಡು ಅಂತೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಎಷ್ಟು ದಿವಸ? 9 ಗುರುವಾರಗಳ ಕಾಲ. ಅಲ್ಲಿಗೆ ಆ ಸಂಪೂರ್ಣವಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ ನಿಮ್ದಾಗ್ತದೆ. ಹೋಗ್ತಾ 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 ನಿಮಗೆ ಆ ಗುರುವಿನ ಬಲ ನಿಮಗೆ ಬಹಳ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಿಮಗೆ ಸಿಗ್ತಾ ಬರ್ತದೆ. ಅಲ್ಲಿಗೆ ಒಂದು ಗೋಮಾತ ಪೂಜೆ ಆಯಿತು, ಇನ್ನೊಂದು ಗುರುವಿನ ಅನುಗ್ರಹ ಆಯಿತು. ಇನ್ನೂ ಒಬ್ಬರು ಇದ್ದಾರೆ ಭಾಳ ಮುಖ್ಯವಾಗಿ, ಅವರೇ ಪಿತೃಕನಾಗಿರ್ತಕ್ಕಂಥ ಭಗವಾನ್ ಸೂರ್ಯದೇವ. ಆ ಸೂರ್ಯದೇವನನ್ನು ಹೋಲಿಸ್ಕೊಳ್ಬೇಕು. ಇಲ್ಲ ನಾನು 10 ಗಂಟೆ ತನಕ ಮಲ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ನೀವು 10 ಗಂಟೆ ತನಕ ಮಲ್ಕೊಂಡಿರಿ, ನನ್ನ ಪಾಡು ನಾನು ಹುಟ್ತೀನಿ, ನನ್ನ ಪಾಡು ನಾನು ಹೋಗ್ತೀನಿ, ಮುಳುಗ್ತೀನಿ ಅಂತಾನೆ ಭಗವಂತ. ಆದರೆ ಅವನು ಹುಟ್ಟೋ ಸಂದರ್ಭದಲ್ಲೇ ನಾವು ಕಾಯ್ಕೊಂಡಿರ್ಬೇಕು, ಅವನ ಅನುಗ್ರಹ ಬೇಕು ಅಂತ. ಅದಕ್ಕೆ ನೀವು ಮಾಡಬೇಕಾದ್ರೆ ಕೆಲಸ ಏನೋ? ಸೂರ್ಯ ಧ್ಯಾನ, ಸೂರ್ಯನ ಪೂಜೆ, ಅರ್ಕವನ್ನು ಬಿಡ್ತಕ್ಕಂಥದ್ದು, ಇವೆಲ್ಲ ನೀವು ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು. ಇದು ಎಷ್ಟು ದಿನ ಮಾಡಬೇಕು ಅಂದರೆ 16 ದಿವಸ ಮಾಡಬೇಕು. ಅದರಿಂದ ಈ 3 ಅನುಗ್ರಹ ನಿಮಗೆ ಖಂಡಿತವಾಗಿ ಬೇಕೇ ಬೇಕು. ಆ ಅನುಗ್ರಹ ಪಡ್ಕೊಳ್ಬೇಕು ಅಂದಾಗ ಗೋಮಾತ, ಗುರು ಮತ್ತು ಸೂರ್ಯ ಈ 3 ಅನುಗ್ರಹಗಳನ್ನು ನಾವು ನಿರ್ದಿಷ್ಟವಾಗಿರ್ತಕ್ಕಂತಹ ವಾರಗಳಲ್ಲಿ ನಿರ್ದಿಷ್ಟವಾಗಿರ್ತ ಸಮಯಗಳಲ್ಲಿ ಸಂಪೂರ್ಣವಾಗಿ ನಾವು ಪಡ್ಕೊಂಡಾಗ ನಮಗೆ ಅದೃಷ್ಟ ಅಂತಕ್ಕಂಥದ್ದು ಹೇಗೆ ಒದಗಿ ಬರ್ತದೆ ಅಂತಂದರೆ ನೀವೇ ಹೇಳ್ತೀರಾ. 2 ವರ್ಷ ಕಷ್ಟಪಟ್ಟೆ, 3 ವರ್ಷ ಕಷ್ಟಪಟ್ಟೆ, ನಾನು ನೋಡಿ ನನಗೆ ದಿಢೀರನೆ ನನಗೆ ಈ ಒಂದು ಮಾರ್ಗದಲ್ಲಿ ನನಗೆ ಕೆಲಸ ಸಿಕ್ತು. ಇವತ್ತು ಸಾವಿರಾರು ಜನ ನಮಗೆ ಪತ್ರಗಳನ್ನು ಬರೀತಾರೆ, ಸಾವಿರಾರು ಜನ ನಮಗೆ ಮೆಸೇಜ್ಗಳು ಮಾಡ್ತಾರೆ, ಈ ಒಂದು ಸಣ್ಣ ರೆಮಿಡಿಯಿಂದ ನನಗೆ ಈ ರೀತಿ ಒಂದು ಪರಿಹಾರ ನನಗೆ ಸಿಕ್ತು ಅಂತೇಳಿ. ಆದರೆ ದೈವಶಕ್ತಿ ಮುಂದೆ ಯಾವ ಶಕ್ತಿಯೂ ಇಲ್ಲ. ದೈವಶಕ್ತಿ ಸಂಪೂರ್ಣವಾಗಿ ಆಗಬೇಕು ಅಂತಂದಾಗ ನಮ್ಮ ತಂದೆ ಅನುಗ್ರಹ ಕೂಡ ಇರಬೇಕು, ತಾಯಿ ಅನುಗ್ರಹ ಕೂಡ ಇರಬೇಕು. ಅದಕ್ಕೆ ಜ್ಯೋತಿಷಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಮಾತಾ ಪಿತಾ ಗುರು ದೈವ ಅಂತ. ಇದನ್ನು ಯಾರು ಅನುಸರಣೆ ಮಾಡ್ತೀರಿ ಅವ್ರ ಜೀವನದಲ್ಲಿ ಎಂಥದ್ದೇ ಜನ್ಮದೋಷ ಇರಲಿ ನೀವು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ.
ಆದರೆ ಇವತ್ತಿನ ಮಕ್ಕಳಿಗೆ ಇದು ಯಾವ ಸಂಸ್ಕಾರವೂ ಇಲ್ಲ. ಇವತ್ತು ಎಲ್ಲ ಸಂಸ್ಕಾರ ಇದೆ ಅಂದರೆ ಟಿ ವಿ, ಮೊಬೈಲು, ಗೇಮು, ಅರಚಾಟ, ಕಿರುಚಾಟ, ಹುಚ್ಚಾಟ, ತಿರುಗಾಟ, ಇದರೊಳಗಡೆ ಕಾಲ ಕಳೀತಿದ್ದಾರೆ ಹೊರತು ಆ ಮಕ್ಕಳುಗಳಿಗೆ ಈ ಮಾತಾಪಿತಾ ಗುರು ದೈವದ ಒಂದು ಸಂಸ್ಕಾರಗಳನ್ನು ಹೇಳ್ಕೊಡ್ತಾ ಇಲ್ಲ. ಹೇಳ್ಕೊಡೋಕ್ಕೆ ನಿಮಗೆ ತಾಳ್ಮೆನೂ ಇಲ್ಲ, ಆ ಸಂಯಮನೂ ಇಲ್ಲ. ಇದೆಲ್ಲ ಇವತ್ತಿನ ಕಲಿಯುಗದಲ್ಲಿ ಎಲ್ಲ ಮರೆಯಾಗ್ತಿದೆ. ಅದರೊಳಗೆ ಈ ಆಸೆಗಳು, ದುರಾಸೆಗಳು ಹೆಚ್ಚಾದಾಗ ನಾವು ಅಷ್ಟು ಕಳ್ಕೊಂಡ್ವಿ, ಇಷ್ಟು ಕಳ್ಕೊಂಡ್ವಿ, ಆ ಪ್ರಯತ್ನ ಪಟ್ವಿ, ಈ ಪ್ರಯತ್ನ ಪಟ್ವಿ, ಇದೇ ರೋದನೆ ಆಗೋಗ್ತದೆ ಹೊರತು ಏನು ಪ್ರಯೋಜನ ಆಗಲ್ಲ. ಈ 3 ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಸಂಸ್ಕಾರಗಳನ್ನು, ಪರಿಹಾರಗಳನ್ನು ನಿಮ್ಮ ಮಕ್ಕಳಿಗೆ ಅಳವಡಿಸಿ ಒಳ್ಳೆಯದಾಗ್ತದೆ.